ಸುಮಾರು ಕಂಪ್ಲೇಂಟ್ಗಳು ಆಫೀಸರ್ಸ್ಗಳ ಮೇಲೆ ಬಂದಿತ್ತು. ಅದೆಲ್ಲ ಡಿಸ್ಪೋಸ್ ಆದಮೇಲೂ ಕೂಡ ಈಗ 150 ಕೇಸು ಇಲ್ಲಿ ಯಾದಗಿರಿ ಬಾಕಿ. ಅಂದರೆ ಇನ್ನೂ ನಾವು ಅಷ್ಟು ಹೇಳಿ ಹೋದರೂ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು ಕೂಡ ಜನಗಳಲ್ಲಿ ಲೋಕಾಯುಕ್ತ ಸಂಸ್ಥೆಗೆ ದೂರು ಕೊಡಬೇಕು, ಹೇಗೆ ಕೊಡಬೇಕು, ಏನು ಕೊಡಬೇಕು ಅಂತಕ್ಕಂಥದ್ದನ್ನು ಅರಿವು ಅವರಲ್ಲಿ ಸರಿಯಾಗಿ ಮೂಡಿಲ್ಲ. ಈ ಸರಿ ನಾವು ಬಂದಂಥ ಸಂದರ್ಭದಲ್ಲಿ 2 ದಿನದ ಕಾರ್ಯಕ್ರಮ ಇವಾಗ ಹಾಕಿದ್ದೀವಿ ನಾವು. ಒಂದೇನಪ್ಪ ಅಂತಂದರೆ 150 ಪ್ರಕರಣಗಳಲ್ಲಿ ಬಹುಶಃ ಎಷ್ಟು ಇಲ್ಲೇ ತೀರ್ಮಾನ ಮಾಡೋದಕ್ಕೆ ಸಾಧ್ಯ, ಎಲ್ಲನೂ ಸಣ್ಣ ಪುಟ್ಟ ಬೇಕಾದಷ್ಟು ಪ್ರಕರಣಗಳು. ಜೊತೆಗೆ ಮೇಜರ್ ಪ್ರಾಬ್ಲಮನ್ನು ಕೂಡ ಈ ಯಾದಗಿರಿ ಒಳಗೆ ಈ ಸಾರ್ವಜನಿಕರಿಗೆ ಸಂಬಂಧಪಟ್ಟಿದ್ದು ಕೂಡ ತುಂಬ ಇದೆ. ಅದರೊಳಗೆ ನಾವೇನು ಮಾಡಿದ್ವಿ ಅಂತಂದರೆ ಮಿಕ್ಸ್ ಮಾಡಿಕೊಂಡು ಒಂದು 77 ಪ್ರಕರಣಗಳನ್ನು ತಗೊಂಬಂದಿದ್ವಿ. ಅಂದರೆ 77 ಪ್ರಕರಣಗಳಲ್ಲಿ ಸಾರ್ವಜನಿಕರ ಸಮಸ್ಯೆ ಇರೋ ಪ್ರಕರಣಗಳು ಇತ್ತು ಮತ್ತು ಈ ಖಾಸಗಿ ವ್ಯಕ್ತಿಗಳಿಗೆ ವೈಯಕ್ತಿಕವಾಗಿರ್ತಕ್ಕಂಥ ಪ್ರಕರಣಗಳು ಕೂಡ ಇದ್ದವು. ಅದರಲ್ಲಿ ಸುಮಾರು 57 ಪ್ರಕರಣಗಳು ಒಂದೇ ಅವತ್ತಿನಲ್ಲಿ ತೀರ್ಮಾನ ಆಯಿತು. ಬೆಳಿಗ್ಗೆ ನೀವು ನೋಡಿದಾಗ ನಾವು 10 ಗಂಟೆಗೆ ಶುರು ಮಾಡಿದ್ವಿ, ರಾತ್ರಿ 9 ಗಂಟೆ ತನಕನೂ ಕೂಡ ಕಂಟಿನ್ಯೂಸ್ ಆಗಾಯಿತು, ಎಕ್ಸೆಪ್ಟ್ ಫಾರ್ ಹಾಫ್ ಆನ್ ಅವರ್ ಆರ್ 45 ಮಿನಿಟ್ಸ್ ಫಾರ್ ಲಂಚ್ ಬ್ರೇಕ್. ಅದು ಬಿಟ್ಬಿಟ್ರೆ 9 ಗಂಟೆ ತನಕನೂ ಆಯಿತು. ಜನಗಳು ಕೂಡ ಬಂದಿದ್ದವರು ತುಂಬ ಸಹಕಾರ ಕೊಟ್ಟರು, ಆಫೀಸರ್ಸು ಕೂಡ ಸಹಕಾರ ಕೊಟ್ಟಿದ್ದಾರೆ. ಆದರೆ ನಾನು ಹೇಳೋದೇನು ಅಂತಂದರೆ ಇಲ್ಲಿ ಸಾರ್ವಜನಿಕರಿಗೂ ಕೂಡ ಒಂದು ಆಫೀಸ್ನಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸರ್ಕಾರಿ ನೌಕರರಿಗೂ ಕೂಡ ಈ ಸಾರ್ವಜನಿಕರು ಬಂದಂಥ ಸಮಯದಲ್ಲಿ ನಾವು ಅವ್ರ ಪ್ರಕರಣಗಳನ್ನು ಹೇಗೆ ತೀರ್ಮಾನ ಮಾಡಬೇಕು, ಹೇಗೆ ಅವ್ರನ್ನ ಟ್ರೀಟ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಭ್ರಾತೃತ್ವ ಭಾವನೆ ಅನ್ನೋದು ಇಲ್ಲವೇ ಇಲ್ಲ. ಅವರು ನೀವು ನೋಡಿದಾಗ ಏನೇ ಸುಮಾರು ಜನ ಹೇಳೋದು ಏನು ಅಂತಂದರೆ ಆ ಸೈನಿಕರದೇ ಒಂದು ಎಕ್ಸಾಂಪಲ್ ತಗೊಳ್ಳಿ. ಆ ಸೈನಿಕರು ದೇಶಕ್ಕೋಸ್ಕರವಾಗಿ ಒಂದು ಹೋರಾಟ ನಡೆಸಿದವರು, ಅವರು ಆ ಬಾಯಿನಲ್ಲಿ ಆ ಮಾತುಗಳು ಬರುತ್ತೆ ಅಂತಂದರೆ ನಾವು ಆಫೀಸ್ಗಳಿಗೆ ಹೋದರೆ ನಮಗೊಂಚೂರು 3 ಕಾಸಿನ ಗೌರವ ಕೊಡೋದಿಲ್ಲ, ನಮ್ಮ ಕೆಲಸ ಮಾಡಿಕೊಡೋದು ಹಾಳಾಗೋಗಲಿ, ಮಾಡದಿದ್ರೂ ಪರವಾಗಿಲ್ಲ, ನಮಗೊಂದು ರೆಸ್ಪೆಕ್ಟ್ ಇಲ್ದಂಗೆ ಬಿಹೇವ್ ಮಾಡ್ತಾರೆ ಆಫೀಸರ್ಸು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ರು. ಒಬ್ಬ ಸೈನಿಕರಿಗೆ ಆ ಥರ ಭಾವನೆ ಆಯ್ತು ಬಂತು ಅಂತಂದರೆ ಇನ್ನು ಸಾಮಾನ್ಯವಾಗಿ ಹಳ್ಳಿ ಕಡೆ ಇರ್ತಕ್ಕಂಥ ಜನಗಳು, ರೈತಾಪಿಗಳು, ಅವ್ರ ಗತಿ ಏನು ಅಂತನ್ನೋದು ಒಂದು ಪ್ರಶ್ನೆ. ಇದನ್ನು ಹೇಗೆ ಬದಲಾವಣೆ ಮಾಡಬೇಕು ಅನ್ನೋದನ್ನೇ ಒಂದು ದೊಡ್ಡ $100 ಕ್ವಶ್ಚನ್. ಅದು ಹೇಗಪ್ಪ ಇಂಥ ಒಂದು ನೌಕರರನ್ನು ಬದಲಾವಣೆ ಮಾಡೋದು ಹೇಗೆ ಅಂತಂದು. ಆಮೇಲೆ ನಾನು 1-2 ಕಡೆ ವಿಸಿಟ್ಟು ಮಾಡಿದೆ. ಇವತ್ತು ಕೂಡ 1-3 ಕಡೆ ವಿಸಿಟ್ ಮಾಡಿದೆ. ಬೆಳಗ್ಗೆ ಎದ್ದಾಗಲಿಂದಲೂ ಕೂಡ, ನೆನ್ನೆನೂ ಕೂಡ 1-2 ಕಡೆ ವಿಸಿಟನ್ನು ಮಾಡಿದೆ. ಈ ನಿಮ್ಮದು ಮೇಯ್ನ್ ಪ್ರಾಬ್ಲಮ್ ಏನು ಅಂದರೆ ಇಷ್ಟು ವರ್ಷ ಆಗಿದೆ ಯಾದಗಿರಿ ಹುಟ್ಟಿ. ಯಾದಗಿರಿ ಬಹುಶಃ ಜಿಲ್ಲೆ ಬಂದಾಗಲಿಂದಲೂ ಕೂಡ ಈ ಪ್ರಾಬ್ಲಮ್ ಇದೆ. ಯಾರೂ ಇದನ್ನು ಸೀರಿಯಸ್ಸಾಗಿ ತಗೊಂಡು, ಇಷ್ಟೊಂದು ಜನ ಮಂತ್ರಿಗಳಾಗಿರ್ತಾರೆ, ಎಷ್ಟೊಂದು ಜನ MLAಗಳು, MP ಗಳು, ಎಷ್ಟು ಜನ ರಾಜಕೀಯ ವ್ಯಕ್ತಿಗಳು ಬರ್ತಿರ್ತಾರೆ. ಇವರೆಲ್ಲ ಬಂದ್ರೂ ಕೂಡ ಇನ್ನೂ ಕೂಡ ಡ್ರೈನೇಜ್ ವ್ಯವಸ್ಥೆ ಇಲ್ಲ. ನಿಮ್ಮ ಯಾದಗಿರಿಯಲ್ಲಿ ಸಿಟಿ ಒಳಗೆ ಡ್ರೈನೇಜ್ ವ್ಯವಸ್ಥೆ ಇಲ್ಲ. ಎಲ್ಲ ಹೋಗ್ತಾ ನೋಡ್ತೀನಿ, ಚರಂಡಿಗಳೆಲ್ಲರೂ ಕಸರ ಹಾಗೆ ತುಂಬಿಕೊಂಡಿದೆ. ಇವತ್ತು ನೀವೇ ನೋಡಿದಾಗೆ ಆ ಪಾರ್ಕ್ನಲ್ಲಿ ಎಷ್ಟು ಇದು ಪ್ರಾಬ್ಲಮ್ಸ್ ಇತ್ತು. ಆ ಕಮಿಷನರ್ಗೆ ನನಗೆ ಸಿಟ್ಟು ಬಂದು ಸಿಕ್ಕಾಪಟ್ಟೆ ಬೈದೆ. ಇವತ್ತು ಅವ್ರು ಎಷ್ಟು ಲೆಥಾರ್ಜಿಕ್ ಇದ್ದಾರೆ ಅಂತಂದರೆ, ನಾವು 8:15 ಹೋಗಿ ನಾವು ಅಲ್ಲಿ ಕಾಯ್ಕೊಂಡು ಕೂತಿದ್ರೆ ಅವರು 8:30 ಬರ್ತಾರೆ. ಇಷ್ಟು ಇದಿದೆ. ಸಾರಿ ಸರ್ ಒಂದು ಪದ ಹೇಳ್ಬಿಟ್ರೆ ಆಗೋಯ್ತು. ನೋಡಿ ಅಲ್ಲಿ ಇಷ್ಟು ವರ್ಷ ಆಗಿದೆ. ಆ ಭೀಮಾ ನದಿಗೆ ಈ ಕಸರೆ ನೀರೆಲ್ಲನೂ ಹೋಗಿ ಭೀಮಾ ನದಿಗೆ ಬಿಡ್ತಾರೆ. ಅದರಿಂದ ಕೆಳಗಡೆ ಇರ್ತಕ್ಕಂಥ ನೀರನ್ನು ಸಂಸ್ಕರಣೆ ಮಾಡಿ, ಪರಿಷ್ಕರಣೆ ಮಾಡಿ ಕುಡಿಯೋ ನೀರಿಗೆ ಯಾದಗಿರಿ ಬಿಡ್ತಾರೆ. ಇದು ಎಷ್ಟು ವರ್ಷದಿಂದ ನಡೀತಿರ್ಬೋದು. ಇದ್ರ ಬಗ್ಗೆ ಯಾರೂ ಅಷ್ಟೊಂದು ಸೀರಿಯಸ್ ಆಗಿ ತಲೆ ಕೆಡಿಸ್ಕೊಂಡು ಮಾಡಿದ್ದಾರೆ ಅಂತ ನಮ್ಗೆ ಅನಿಸೋದೇ ಇಲ್ಲ. ಹೋದ ಸರಿ ಬಂದಾಗ ಬಹುಶಃ ನನಗೆ ಯಾರೂ ತೋರಿಸಿರಲಿಲ್ಲ, ಗೊತ್ತಾಗಿರಲಿಲ್ಲ ನನಗೆ. ನದಿ ನೀರನ್ನ ಇದನ್ನ ಮಾಡಿ ಸೆಪ್ಟಿಕ್ ಟ್ಯಾಂಕ್ ಮಾಡಿ STP ಮಾಡಿ ಅದಕ್ಕೆ ಹೋಗ್ದಾಗೆ ಮಾಡ್ತೀವಿ, ನದಿಗೆ ಹೋಗ್ದಾಗೆ ಮಾಡಿ. ಜೊತೆಗೆ ಈಗ ನೀರು ಕುಡಿಯೋ ನೀರನ್ನ ಮೇಲ್ಗಡೆಯಿಂದ ತಗೊಳಗೆ ಮಾಡ್ತೀವಿ. ಅವ್ರ ಹತ್ರ ಕ್ರಿಮಿನಲ್ ಕೇಸ್ ಆದರೆ ಏನಾಗುತ್ತೆ, ಇವರೇ ಕೆಲಸ ಆಗಲ್ಲ, ಕೇಸ್ ನಡೀತಿರುತ್ತೆ ಅಷ್ಟೇ. ಆಯಿತು, ಒಂದು ಕ್ರಿಮಿನಲ್ ಕೇಸ್ ಹಾಕಿದ್ದೀರ, ನಡೀಲಿ, ಎಷ್ಟು ವರ್ಷ ನಡೆಯುತ್ತೆ ಕೇಸು, ನಾವು ಕೋರ್ಟ್ಗೆ ಹೋಗ್ತಿರ್ತೀವಿ, ಬರ್ತಿರ್ತೀವಿ, ಅದೇನಾಗುತ್ತೋ ಆಗಲಿ. ನಾನು ಹೇಳೋದು, ಈ ಸರ್ಕಾರಿ ನೌಕರರು ಅಧಿಕಾರಿಗಳು ಒಂಥರ ದಕ್ಷರ್ಮದವರಾಗಿಬಿಟ್ಟಿದ್ದಾರೆ.
ಅಂದರೆ ಥಿಕ್ ಸ್ಕಿನ್ ನೀವು ಏನಾದ್ರು ಅಂದ್ಕೊಳ್ಳಿ, ನಮಗೆ ರಿಬೌಂಡ್ ಹೊಡಿಯುತ್ತೆ ಹೊರತು ಅವರು ಆಯ್ತು ಸರ್ ಮಾಡ್ತೀವಿ ಸರ್ ಇದೇನೋ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಕೆಲಸ ಮಾಡೋದು. ಹೋದ ಸಾರಿ ನಾನು ಬಂದಾಗ ಒಂದು ಹಾಸ್ಟೆಲ್ ವಿಸಿಟ್ ಮಾಡಿದ್ದೆ, ಒಂದು 3 ಹಾಸ್ಟೆಲ್ ವಿಸಿಟ್ ಮಾಡಿದ್ದೆ. 3 ಹಾಸ್ಟೆಲಲ್ಲಿ 2 ಹಾಸ್ಟೆಲ್ನವರು ಎಲ್ಲದನ್ನು ಸಮರ್ಪಕವಾಗಿ ಬದಲಾವಣೆ ಮಾಡಿದ್ದಾರೆ. ಆ ಸ್ಟೂಡೆಂಟ್ಸಿಂದಲೂ ರಿಪೋರ್ಟ್ ತರಿಸ್ಕೊಂಡು ನಮ್ಮ ಪೊಲೀಸ್ನವ್ರನ್ನೂ ಕಳಿಸಿ ರಿಪೋರ್ಟ್ ತರಿಸ್ಕೊಂಡಿರೋದ್ರಿಂದ ಅಲ್ಲಿ ನೀರಿನ ವ್ಯವಸ್ಥೆ, ಹಾಸಿಗೆ, ಬಟ್ಟೆ, ಮಂಚ, ಲೈಬ್ರರಿ ಅದನ್ನೆಲ್ಲ ಈಗ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಅವ್ರು ಮಾಡೇ ಇಲ್ಲ ಏನು. ಈಗ ತಿರ್ಗಿ ಇವತ್ತೂ ಹೋಗ್ತಿದ್ದೀನಿ ಅದಕ್ಕೆ, ಆ ಹಾಸ್ಟೆಲ್ಗೆ ಇನ್ನೊಂದು ಸರಿ ಹೋಗ್ತಿದ್ದೀನಿ. ಈಗ ಹಾಸ್ಪಿಟಲ್ ಯಾರೋ ಬಂದಿದ್ರು ಇಲ್ವೋ ಗೊತ್ತಿಲ್ಲ, ಬಂದಿದ್ದಿಲ್ಲ. ಅಲ್ಲಿ ಕ್ಯಾಶ್ ರಿಜಿಸ್ಟರ್ನ ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಒಂದಿಬ್ಬರು ಕ್ಯಾಶು ಬೆಳಗ್ಗೆ ಹೊತ್ತು ಎಂಟ್ರಿ ಮಾಡ್ತಾರೆ, ಮಧ್ಯಾಹ್ನದ ಹೊತ್ತು ಎಂಟ್ರಿನೇ ಮಾಡಿದ್ದಾರೆ. ನಾನು ಅಲ್ಲಿಗೂ ಕೇಳಿದೆ, ಇವರಿಬ್ಬರು ನಿಮ್ಗೆ ಏಜೆಂಟಾ, ವಾಪಸ್ ಹೋಗುವಾಗ ದುಡ್ಡು ಎಷ್ಟು ತಗೊಂಡು ಹೋಗ್ತಾರೆ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಎಂಟ್ರಿ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಏನೂ ಇಲ್ಲ, ತಲೆ ತೆಗೆಸ್ಕೊಂಡು ಸಾರಿ ಸರ್. ಅದಕ್ಕೆ ಆಮೇಲೆ ರಿಜಿಸ್ಟರ್ಗಳು ಎಷ್ಟು ಬಸ್ಸುಗಳು ಇವತ್ತಿನ ದಿವಸ ಸ್ಕೂಲ್ ಬಸ್ಸುಗಳಾಗಿರ್ಬೋದು, ಬೇಕಾದಷ್ಟು ಬಸ್ಸುಗಳಾಗ್ಬೋದು, ಟ್ಯಾಕ್ಸ್ ಅವೇಡ್ ಮಾಡ್ಕೊಂಡು ಟ್ಯಾಕ್ಸ್ ಕಟ್ತಿರೋ ಓಡಿಸ್ತಾ ಇದ್ದಾರೆ. ಆ ರೆಕಾರ್ಡ್ ಕೊಡ್ರಿ ಅಂತಂದರೆ ಅಲ್ಲಿ ತಡ್ಕಾಡ್ತಾರೆ, ಪರದಾಡ್ತಾರೆ. ಅದಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಆಫೀಸರ್ ಒಬ್ಬರನ್ನ ಅಲ್ಲೇ ಬಿಟ್ಟಿದ್ದೀನಿ. ಇವಾಗ ಒಬ್ಬರನ್ನ ಅಲ್ಲೇ ಬಿಟ್ಟು ಸಾಯಂಕಾಲ ತನಕ ಇದೇ ಕೆಲಸ ಮಾಡಪ್ಪ, ಯಾವ್ಯಾವ ರಿಜಿಸ್ಟರ್ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಎಲ್ಲ ಒಂದು ಜೆರಾಕ್ಸ್ ಕಾಪಿ ತಗೋ, ಅದನ್ನು ಸರ್ಟಿಫೈ ಮಾಡ್ಕೊಂಡು ಅವ್ರ ಸಿಗ್ನೇಚರ್ ತಗೋ. ಆಮೇಲೆ ಯಾರ್ಯಾರು ಕ್ಯಾಶ್ ರಿಜಿಸ್ಟರ್ನ, ಅಟೆಂಡೆನ್ಸ್ ರಿಜಿಸ್ಟರ್ನ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅದನ್ನೆಲ್ಲ ಮಾಡಿ ಅಂತ. ನಾವು ಒಂದೊಂದು ಸರಿ ಬಂದಾಗ ಎಷ್ಟು ಆಫೀಸುಗಳನ್ನು ವಿಸಿಟ್ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಅವೇರ್ನೆಸ್ ಆಯ್ತು ಸರ್, ಅವೇರ್ನೆಸ್ ಕ್ರಿಯೇಟ್ ಬಟ್ ಒಂದು ನೈತಿಕತೆ ಅವ್ರ ಬಳಿ ಒಂದು ಸೇವಾ ಮನೋಭಾವನೆ ಬೆಳೆಯೋ ನಿಟ್ಟಿನಲ್ಲಿ ಒಂದಿಷ್ಟು ಏನು ಮಾಡಬೇಕು. ಕುದುರೆನ ಏನೋ ಬಲವಂತ ಮಾಡ್ಕೊಂಡು ತಗೊಂಡೋಗಿ ನೀರು ಕುಡಿಯೋ ತಗೊಂಡು ನೀರು ಇರೋದಾಗ ತಗೊಂಡೋಗಿ ನಿಲ್ಲಿಸ್ಕೋಬೋದಪ್ಪ. ಅದಕ್ಕೆ ನೀರು ಕುಡಿಯೋಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಏನು ಮಾಡೋದು ನಾವು? ಇದು ಇರ್ತಂತ ಇವಾಗ ಕೆಲವು ಸಮಯದಲ್ಲಿ ಜಡ್ಜಸ್ನ ಸೆಲೆಕ್ಟ್ ಮಾಡ್ತಕ್ಕಂಥದ್ದನ್ನು ಅದನ್ನೆಲ್ಲ ಮಾಡ್ತಾರೆ. ಈಗ ಹೈಕೋರ್ಟ್ ಜಡ್ಜಸ್ನ, ಸುಪ್ರೀಂ ಕೋರ್ಟ್ ಜಡ್ಜಸ್ನ, ಡಿಸ್ಟ್ರಿಕ್ಟ್ ಜಡ್ಜಸ್ನ ಸೆಲೆಕ್ಷನ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಬರೀ ಎಕ್ಸಾಮಿನೇಷನ್ ಒಂದೇ ಮಾಡೋದಿಲ್ಲ, ಅವ್ರ ಬ್ಯಾಕ್ಗ್ರೌಂಡನ್ನು ಪರಿಶೀಲನೆ ಮಾಡಿರ್ತಾರೆ. ಅದೇ ಥರ ಎಲ್ಲ ನೌಕರರಿಗೆ ಆಗಬೇಕು. ನೌಕರರಿಗೆ ಅದೇ ಥರ ಒಂದು ಸಿಸ್ಟಮ್ ಬರಬೇಕು. ಸಿಸ್ಟಮ್ ಬರಬೇಕು. ಈಗ ನಿಮ್ಗೆ ಗೊತ್ತೇ ಇದೆ, PSC ಸೆಲೆಕ್ಷನ್ಸ್ ಮಾಡ್ತಾರೆ. PSC ಒಳಗೆ ಎಷ್ಟು ಇದಾಗ್ತಾ ಇದೆ ಈಗ ಅಪಾಯಿಂಟ್ಮೆಂಟ್ ಇದರಲ್ಲಿ ನಿಮಗೆ ನೋಡ್ತಾ ಇರ್ತೀವಿ ಪೇಪರಲ್ಲಿ. ಅದು ಪ್ರೋಸೆಸ್ಸೇ ನಿಂತೋಗ್ಬಿಟ್ಟಿದೆ ಈಗ PSCಯಿಂದ ಸೆಲೆಕ್ಷನ್. ಇದನ್ನು ಡಿಸ್ಟ್ರಿಕ್ಟ್ ಲೆವೆಲ್ಗಳು ಕೂಡ ಸ್ಪ್ರೆಡ್ ಮಾಡಬೇಕು. ನಾನು ಹೇಳೋದು, ಒಬ್ಬರು ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜಸ್ಸು, ಇವಾಗ ನಾವು ಹೈಕೋರ್ಟ್ ಜಡ್ಜಸ್ಸು ಅಲ್ಲಿ ಮೇಲೆ ಲೋಕಾಯುಕ್ತ ಇದಕ್ಕೆ ಒಂದು ಧಾರವಾಡ ಅಥವಾ ಗುಲ್ಬರ್ಗ, ಮೈಸೂರು, ಡಿವಿಷನ್ ಲೆವೆಲ್, ಬ್ರಾಂಚ್ ವೈಸು, ವಿಭಾಗ ಮಟ್ಟಕ್ಕೆ, ರೀಜನ್ ವೈಸು ಮಾಡಿ ಅಲ್ಲಿ ಬರ್ತಕ್ಕಂಥ ಜಿಲ್ಲಾ ಮಟ್ಟಗಳಲ್ಲಿ ರೀಜನ್ ವೈಸ್ಗೆ ಒಬ್ಬೊಬ್ಬರು ಉಪಲೋಕಾಯುಕ್ತ ಇಟ್ಟರು ನಂದೇನು ಇದರಲ್ಲಿ ಇನ್ನೂ ಭಾಳ ಚೆನ್ನಾಗಿ ಕೆಲಸ ಆಗುತ್ತೆ. ಇದು ಬಲಪಡಿಸೋದು ಅಂತಂದರೆ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಇದನ್ನು ಅಷ್ಟು ಮಟ್ಟಿಗೆ ಸ್ಪ್ರೆಡ್ ಆಗಿಲ್ಲ. ಈ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸ್ಪ್ರೆಡ್ ಆಗಬೇಕು. ಒಬ್ಬರು ಡಿಸ್ಟ್ರಿಕ್ಟ್ ಜಡ್ಜ್ ಲೆವೆಲ್ನವ್ರನ್ನ ಇಟ್ಟು ಪೊಲೀಸ್ ಮಾನಿಟರಿಂಗ್ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಮಾಡಬೇಕು. ಜೊತೆಗೆ ಹೋಗ್ತಾರೆ. ನಾವು ಎಲ್ಲರೂ ಡಿಸಾನೆಸ್ಟ್ ಅಂತ ಹೇಳೋದಿಲ್ಲ ನಾನು, ಆದರೆ ಇನ್ನು ಪ್ರಾಂಪ್ಟಾಗಿ, ಆನೆಸ್ಟಾಗಿ, ಸಿನ್ಸಿಯರಾಗಿ, ಕಟ್ಟಾಳುಗಳಾಗಿ ಕೆಲಸ ಮಾಡ್ತಕ್ಕಂಥ ಇವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಲೋಕಾಯುಕ್ತಕ್ಕೆ ಇಂಡಿಪೆಂಡೆಂಟ್ ಪವರ್ಸ್ ಕೊಡಬೇಕು. SP ಗ್ರೇಡು ಮತ್ತು DYSP ಗ್ರೇಡು ಅಷ್ಟು ಜನಕ್ಕೆ ಅಟ್ಲೀಸ್ಟ್ ನಾವು ಬೇರೆ ಕಡೆಯಿಂದ, ಅಂದರೆ ಈಗ ರಿಟೈರ್ಡ್ ಮಿಲಿಟರಿ ಆಫೀಸರ್ಸ್ ಇರ್ತಾರೆ, ಆ ಕೇಡ್ರಿಗೆ ಸಮನಾಗಿರ್ತಕ್ಕಂಥವ್ರನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆಯಾ ಅಂತ ಸಿಂಪಲ್ ಆದರೂ ದೇಶಭಕ್ತಿ, ದೇಶದ ಬಗ್ಗೆ ಅಭಿಮಾನ ಇರೋರು ಸಿಗ್ತಾರೆ ಹುಡುಕಿ ತಗೊಂಡ್ರೆ. ಅದನ್ನು ಮಾಡಿಕೊಂಡು ಒಂದೊಂದು ಜಿಲ್ಲೆಗೂ ಕೂಡ ಒಬ್ಬೊಬ್ಬರು ಡಿಸ್ಟ್ರಿಕ್ಟ್ ಜಡ್ಜ್ ಕೇಡ್ರನ್ನ ವ್ಯಕ್ತಿಗಳನ್ನು ಅಥವಾ ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜಸ್ನ ಅಸಿಸ್ಟೆಂಟ್ ಲೋಕಾಯುಕ್ತಾಸ್ ಅಂತಂದು ಮಾಡಿ ಒಂದು ಜಿಲ್ಲೆಗೆ ಅವ್ರಿಗೊಂದು ಸ್ವಲ್ಪ ಪೊಲೀಸ್ ಫೋರ್ಸು, ಒಂದು ಅಡ್ಮಿನಿಸ್ಟ್ರೇಷನು, ಒಬ್ಬರು ಮಾನಿಟ್ರಿಂಗ್ ಮಾಡ್ತಕ್ಕಂಥದ್ದಕ್ಕೆ ಒಬ್ಬರು ಡಿಸ್ಟ್ರಿಕ್ಟ್ ಜಡ್ಜ್ ಕೇರ್ನವ್ರು ಮಾಡಿದ್ರೆ ಒಂದೊಂದು ಡಿಸ್ಟ್ರಿಕ್ಟ್ ಕೇರ್ನೇ ಅಲ್ಲಲ್ಲೇ ಅದನ್ನು ಸಮಸ್ಯೆಗಳನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಆಮೇಲೆ ಫ್ರೀಕ್ವೆಂಟಾಗಿ ಆಫೀಸ್ಗಳನ್ನು ವಿಸಿಟ್ ಮಾಡ್ಬೋದು, ಅವರು ಸರ್ಪ್ರೈಸ್ ವಿಸಿಟ್ಗಳನ್ನು ಕೊಡ್ಬೋದು. ಇವಾಗ ನಾನು ಬಂದು 2.5 ವರ್ಷ ಆಯಿತು. ಇನ್ನೇ 3ನೇ ಕ್ಯಾಟಗರಿ ಜನ ಬಂದಿದ್ರು ಅಂತ ಎಷ್ಟು ಅಂತ ಅನಿಸುತ್ತಾ? ಎಲ್ಲಿ ಇದಕ್ಕೆ ನಿಮ್ಗೆ ಅಪ್ರೋಚ್ ಮಾಡೋರು 3 ಕ್ಯಾಟಗರಿ ಜನ. ಹಾಂ, 3ನೇ ಕ್ಯಾಟಗರಿ ಅವರು ಪೂರಾ ಡೇಂಜರ್ ಇರ್ತಾರಲ್ಲ ಅಂಥವ್ರು
ಬಂದಿದ್ರ ಅಂತ. ಒಬ್ಬರೋ ಇಬ್ಬರು ಇದ್ದರು, ಅವ್ರಿಗೂ ಸ್ವಲ್ಪ ಬೈಕ್ ಕಳಿಸಿದ್ದೀನಿ. ಅದೇ ಹಾಂ, ಸುಳ್ಳು ಕಂಪ್ಲೇಂಟನ್ನು ಕೊಟ್ಟರೆ ನಾವು ಸೆಕ್ಷನ್ 17 ಕೆಳಗೆ ಕ್ರಮ ತಗೊಂಡು ನಿಮ್ಮನ್ನು ಜೈಲಿಗೆ ಕಳಿಸೋ ಶಕ್ತಿ ಇದೆ, ಅವೆಲ್ಲ ಮಾಡಬಾರ್ದು ಅಂತಂದು ಅವ್ರಿಗೂ ಕೂಡ ಹೇಳಿದ್ದೀನಿ. ಅವ್ರದ್ದೇನಾಗಿದೆ, ಪ್ರಾಬ್ಲಮ್ಮು ಏನೂ ಇಲ್ಲ, ಆದರೂ ಕೂಡ ಒಂದು ಕಂಪ್ಲೇಂಟ್ ಕೊಡೋದು, ಪ್ರಾಬ್ಲಮ್ಮೇ ಇಲ್ಲ ಅವ್ರದ್ದು. ಅವ್ರದ್ದು ಬೇರೆ ಪ್ರಾಬ್ಲಮ್. ಹಾಂ, ಅವರು ಏನಂದರೆ ಕಂಪ್ಲೇಂಟ್ ಕೊಟ್ಬಿಟ್ಟು ಅವರು ಯಾವ್ದಾದ್ರು ಇಲ್ಲಿಗಲ್ ಕೆಲಸನ ಈ ಆಫೀಸರ್ ಹತ್ರ ಮಾಡಿಸ್ಕೊಳ್ಳೋದು, ಪ್ರೆಷರ್ ಹಾಕೋದು. ನೀವು ನೋಡಿದ್ರಲ್ಲ, ಆ ಒಂದು ಅಷ್ಟು ಕೇಸ್ಗಳನ್ನು ಕನ್ಸಿಡರ್ ಮಾಡಿದ್ರೆ ಒಂದಿಷ್ಟು ಜನ ಅಧಿಕಾರಿಗಳ ಮೇಲೆ ಏನಾದರೂ ಕ್ರಮಕ್ಕೆ ಶಿಫಾರಸು ಮಾಡುವಂಥ ಅಂಥ ಪ್ರಕರಣಗಳೇನಾದ್ರು ತೀರ್ಮಾನ ಆಗಿದ್ರಲ್ಲಿ ಯಾವುದ್ರಲ್ಲೂ ಶಿಫಾರಸು ಇಲ್ಲ ಅನ್ಸರ್. ಇಲ್ಲ ಅಂದರೆ ಅಂಥ ಮೇಜರ್ ಏನು ಕೇಸಸ್ ಮಾಡ್ತಕ್ಕಂಥ ಕೇಸುಗಳು ಒಂದು 3 ಇತ್ತು. ಅದನ್ನು ನಾವಲ್ಲಿ ಕಾಲ್ ಮಾಡಲಿಲ್ಲ, ಅದನ್ನು ಅಲ್ಲೇ ಆರ್ಡರ್ ಮಾಡ್ತೀನಿ ಅಂತ ಹೇಳಿದೆ ನಾನಲ್ಲಿ. ಅದಕ್ಕೆ ಸಪ್ರೇಟ್ ಆರ್ಡರ್ ಮಾಡಬೇಕಾಗುತ್ತೆ. ನಾವು ಇನ್ವೆಸ್ಟಿಗೇಷನ್ ಮಾಡಿಸಿದ್ದೀವಿ, ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದಿದೆ. ಇನ್ವೆಸ್ಟಿಗೇಷನ್ ರಿಪೋರ್ಟ್ ಆಧಾರದ ಮೇಲೆ ಅದಕ್ಕೆ ಪೊಲೀಸ್ ಇವ್ರಿಗೆ ನಾವು ರೆಕಮೆಂಡೇಶನ್ ಮಾಡ್ತೀವಿ, ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಬೇಕು ಅಂತ. ರೀತಿ ಮಾಡಿದವರಿಗೆ ಒಂದು ಮಾದರಿಯಾದ ಕ್ರಮ ತಗೊಂಡಿದ್ದಾರೆ. ಏನಂದರೆ, ನೀವು ಕಂಪ್ಲೇಂಟ್ ಕೊಟ್ರಿ ಮತ್ತು ವಾಪಸ್ ತೊಗೊಂಡ್ರಿ, ನಾವು ಎಂಕ್ವೈರಿ ಕಮಿಟಿ ಹಾಕಿದ್ವಿ, ಅದರಿಂದ ನಮಗೆ ಸರ್ಕಾರಕ್ಕೆ ಇಷ್ಟು ಲಾಸ್ ಆಗಿದೆ, ಇಲ್ಲ ತುಂಬ್ರಿ ಅಂತ ಡೈರೆಕ್ಟ್ ಆರ್ಡರ್ ಮಾಡಿದ್ದಾರೆ. ಅದೇ ರೀತಿಯೂ ಲೋಕಾಯುಕ್ತರಲ್ಲಿ ಕೂಡ ಮಾಡ್ತಾ ಇದ್ದೀವಲ್ಲ ನಾವು, ಅದು ಕೂಡ ನಡೀತಾ ಇದೆ. ಯಾರು ಅದು ನಾವು ಈಗ ಒಂದು ಕೇಸೇ ನಡೀತಾ ಇದೆ. ಆ ಥರ ಮಾಡಿದವ್ರು ಒಬ್ಬರಿಗೆ ನಾನು ಕ್ರಿಮಿನಲ್ ಕಂಪ್ಲೇಂಟ್ ಹಾಕಿಸಿದ್ದೆ. ಅವನು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಟ್ಟಿದ್ದಾರೆ, ಬೇಲ್ ಕೊಡಲಿಲ್ಲ ಕೋರ್ಟು, ಜೈಲಲ್ಲಿದ್ದಾನೆ, ಟ್ರಯಲ್ ನಡೀತಾ ಇದೆ. ಈಗ ಅವನು ಎಲ್ಲ ಕಾರಣಕ್ಕೂ ಕನ್ವಿಕ್ಷನ್ ಅಂತೂ ಗ್ಯಾರಂಟಿ ಆಗಿ ಶಿಕ್ಷೆ ಆಗುತ್ತೆ. ಅದು ಬಂದಮೇಲೆ ನಾವು ಪೇಪರ್ಗೆ ಹಾಕ್ಸೋಣ ಅಂತಂದು ಈಗಲೇ ಟ್ರಯಲ್ ಆಗುವಾಗ ನಾವು ಮುಂಚೆನೇ ಪ್ರಿಜುಡಿಸ್ ಆಗಬಾರ್ದು. ಈ ರೀತಿ ಅವರಿಗೆ ದಂಡ ಕಟ್ಟಿಸಿಕೊಂಡು ಮೊದಲು ಅವ್ರಿಗೆ ತಪ್ಪನ್ನು ಪ್ರೂವ್ ಮಾಡ್ಕೊಂಡು ಆನಂತರ ಈಗ ನೀವು ಕೂಡ ಹೇಳಿದ್ರಿ, ಆ ರೀತಿ ಹೆಚ್ಚಾದರೆ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ. ಈ ರೀತಿಯ ಕ್ರಮಗಳು ಎಲ್ಲ ಇಲಾಖೆ ಆಗಿದೆ, ಈಗ ಸಾಕಷ್ಟು ಕಡಿಮೆ ಆಗಿದೆ. ಎಲ್ಲ ಇಲಾಖೆಯಲ್ಲೂ ಆಗುವಂಥ ಕ್ರಮ. ನಾವೇನು ಮಾಡ್ತೀವಿ ಅಂತಂದರೆ, ಮೊದಲನೇ ಏಕ್ದಮ್ ಅವನಿಗೆ ಶಿಕ್ಷೆ ಕೊಡೋದು, ಫೈನ್ ಹಾಕೋದು ಅದನ್ನು ಮಾಡೋದಿಲ್ಲ. ಫಸ್ಟ್ ಕರೆದು ಅವ್ನಿಗೆ ವಾರ್ನ್ ಮಾಡಿ ಹೇಳ್ತೀವಿ, ನೋಡಪ್ಪ ನೀನು ಈ ಥರ ಬರ್ತಾ ಇದೆ, ನೀನೇನು ಸಾಕ್ಷ್ಯಾಧಾರಗಳಿದ್ದರೆ ಸುಮ್ಮನೆ ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ ನಾಳೆ ನಾವು ಇನ್ವೆಸ್ಟಿಗೇಟ್ ಮಾಡಿಸ್ತೀವಿ, ಸುಳ್ಳು ಅಂತ ಸಾಬೀತಾದರೆ ನಿಮ್ಮ ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿದ್ಮೇಲೆ ಸಾಕಷ್ಟು ಕಂಪ್ಲೇಂಟ್ಗಳು ಕಮ್ಮಿ ಆಗ್ತಾಯಿದೆ. ಸರಿ.